ಸಾವ್ಕಾರ್ರೆ ನಿಮ್ಮ ತೋಟದೊಳಗೆ ಎಳ್ನೀರು ಬೋಲೆ ಸೆಂದಕೈದವಪ್ಪ ಸಿಹಿಗೆ. ಹ್ಞೂ ಚೆನ್ನಾಗೈತೆ ಮತ್ತು ಅತ್ಕೆ ಮತ್ತಿಗೆ ತಾನೆ ಅತ್ತಿಮ್ಮನಿಗೆ ಹೇಳ್ಬಿಟ್ಟು ಎಳ್ನೀರ ಕೊಚ್ಕೆ ಬಂದು ತಂದು ಕೊಡು ಅಂತ ಹೇಳಿದ್ದು. ಹಾಂ ಕುಡೀರಿ ಕುಡೀರಿ. ಹಾಂ ಈಗ ಎಳ್ನೀರು ಕುಡೀರಿ. ಶಣವತ್ತಿಗೆ ತಿಪ್ಪೆ ಯಾತನ ತತ್ತಾನೆ ಉಂಬಕ್ಕೆ. ಹಾಂ ಮಧ್ಯಾಹ್ನಕ್ಕೂ ಸೇರಿಸಿ ತಾಂಬ ಇವಾಗಲೇ ಎದ್ದಾಗಲೇನೆ ಅಂತನ ಹೇಳಿದ್ದೆ ನಿನ್ನೆ ನೋಡೋಣ. ಊಟ ತಾಂಡೆ ಬಾ ಒಂದೇ ಸಲನ 9-10 ಗಂಟೆ 9 ಗಂಟೆ ಹಂಗೆ ಅಂತನ ಹೇಳಿದ್ದೆ. ಬೆಳಗಿಲಿ ಏನು ಬರಬೇಡ ಅಂತನ ನೋಡೋಣ. ಸಾವ್ಕಾರ್ರೆ ಹೆಂಗೋ ನಮಗೆ ಮನೆಯಿಂದ ಊಟ ತಂದು ಕೊಡೋದಕ್ಕೆ ಯಾವ ತೊಂದರೆನೂ ಇಲ್ಲ ಇಲ್ಲಿ. ಹೆಂಗೋ ನಿಮ್ಮ ತೋಟದಾಗ ಎಳ್ನೀರು ಪಳ್ನೀರು ಕುಡ್ಕೊಂಡು ಯಾತನ ಬಿಕ್ಕಿ ಹಣ್ಣು ಸೀತಾಫಲದ ಹಣ್ಣು ಅಂಥವಿಂಥ ಹಣ್ಣು ತಿನ್ಕೊಂಡು ಹೆಂಗೋ ಇಲ್ಲಿ ಇಸ್ಪೆಟ್ ಕಾರ್ಡ್ ಒಂದು ತಗೊಂಬಂದ್ಬಿಟ್ರೆ ಇಸ್ಪೆಟ್ ಆಡ್ಕೊಂಡು ಟೈಮ್ ಪಾಸ್ ಮಾಡಿಬಿಡ್ಬೋದು ಒಂದು ತಿಂಗಳು. ಹಾಂ ನಮಗೆ ಶಿಕ್ಷೆ ಕೊಟ್ಟಂಗೆ ಆಗಲ್ಲ. ಓ ಕಣ್ಲ ಹನುಮಂತ ಸರಿಯಾಗಿ ಹೇಳ್ದೆ ನೋಡು. ಅವರೆಲ್ಲನ ಲಸ್ಮಕ್ಕ ಗುಂಡಜ್ಜಿ ಅವರೆಲ್ಲನ ಇವ್ರಿಗೆ ಶಿಕ್ಷೆ ಕೊಟ್ಟಿದ್ದೀವಿ ಊರಿಂದ ಆಚೆ ಇರೋಂಥದ್ದ ಅಂತ ಅಂದ್ಕೊಬಿಟ್ಟಾರೆ. ನಮಗೆ ಶಿಕ್ಷೆ ಥರನೇ ಇಲ್ಲ. ಹೆಂಗೋ ಅತ್ಲಾಗ ಆರಾಮಾಗಿ ಮನೆಗಿದ್ದಂಗೆ ಇದ್ದೀವಿ. ಏನಾದರೂ ಒಂದಿಟ್ಟು ರಾತ್ರಿ ಹೊತ್ನಾಗ ಒಂದಿಟ್ಟು ಸೊಳ್ಳೆ ಆಗುತ್ತೆ, ಸೊಳ್ಳೆ ಕಾಟ ಅಷ್ಟೇನೆ. ಅದು ಬಿಟ್ಟರೆ ಇನ್ನೇನು ಎಲ್ಲ ವ್ಯವಸ್ಥೆನೂ ಐತೆ. ಇಲ್ಲೇನು ನಮಗೇನು ಊಟಕ್ಕೂ ತೊಂದರೆ ಆಗಿಲ್ಲ, ಏನೂ ಇಲ್ಲ. ಏನಂದರೆ ಊರಿಗೆ ಹೋಗೋಕ್ಕಾಗಲ್ಲ ಅನ್ನೋದು ಒಂದು ಅಷ್ಟೇ ಬೇಜಾರು ಅಷ್ಟೇ. ಏನು ಬಿಡ್ರಿ ಹೆಂಗೋ ಆತ ಟೈಮ್ ಪಾಸ್ ಮಾಡಿಬಿಡ್ಬೋದು ಇನ್ನೊಂದು ತಿಂಗಳು. ಇನ್ನೇನು ಅಲ್ಲಿ 2 ದಿವಸ ಆಯ್ತು. ಹ್ಞೂ ಕಣ್ಲ ನನಗೂ ಹಂಗೆ ಅನ್ನಿಸ್ತಾ ಐತೆ ಶಂಕರಪ್ಪ. ಏನೋ ಅಂದ್ಕೊಬಿಟ್ಟವ್ರು ಅವರು. ನಮಗೆ ಊರಿಂದ ಆಚೆಗಿಕ್ಕಿ ಸರಿಯಾಗಿ ಶಿಕ್ಷೆ ಕೊಟ್ಟಿದ್ವಿ, ಅವರು ಊರಿಂದ ಆಚೆಗೆ ಹೋಗಿ ಅನುಭವಿಸ್ತಾ ಇದ್ದಾರೆ ಅಂತ ಅನ್ಕೊಂಡವ್ರೆ. ಅವ್ರಿಗೇನು ಗೊತ್ತು ನಾವಿಲ್ಲ ಆರಾಮಾಗಿರೋದು ಅಲ್ವೇ? ಹಾಂ ಹೌದು ಸಾವ್ಕಾರ್ರೆ, ಎಳ್ನೀರು ಕುಡ್ದಿದ್ದು ಕತ್ಕು ಹೊಟ್ಟೆಲ್ಲ ತಣ್ಣಗಾತು. ಇವಾಗ ಒಂದಿಟ್ಟು ಉಂಬಕ್ಕೆ ತಂದುಬಿಟ್ರೆ ಒಂದಿಟ್ಟು ಉಂಡು ಮನಿಕೊಂಬಿಡ್ಬೋದು. ಮಧ್ಯಾಹ್ನ ಹೊತ್ತು ಮನಿಕೊಂಡು ಆಮೇಲೆ ಮಧ್ಯಾಹ್ನಕ್ಕೆ ಒಂದಿಟ್ಟು ಉಣ್ಬೋದು. ಮಕ್ಕೆ ಯಾಕೆ ಎಲ್ಲಿಗೆ ಹೋಗ್ಬೇಕು? ಇಲ್ಲೇ ಮರದ ನೆರಳು ಐತಲ್ಲ, ತೆಂಗಿನ ಮರದ ನೆರಳಾಗೇನೆ ಹಿಂಗೆ ಉಳ್ಕೊಂಡ್ರೆ ಆಯಿತು. ತಣ್ಣ ಗಾಳಿ ಬರುತ್ತೆ, ನಿದ್ದೆನೋ ಹಂಗೆ ಬರುತ್ತೆ. ಹೊಟ್ಟೆ ತುಂಬಿದ್ರೆ ಸಾಕು. ತಣ್ಣನ ನೆರಳೆ ಸಿಕ್ಕಿದ್ರೆ ನಿದ್ದೆ ಹಂಗೆ ತೂಗುಡಿಕೆ ಬಂದಂಗೆ ಆಗುತ್ತೆ. ಕುಕ್ಕೊಂಡ್ರೆ ಸಾಕು. ರಾತ್ರಿ ಹೊತ್ನಾಗ ಒಂದಿಟ್ಟು ಲೇಟಾಗಿ ಮನಿಕೊಂಡ್ರೆ ಆಯಿತು. ಯಾಕೆಂದರೆ ಸೊಳ್ಳೆ ಕಾಟಕ್ಕೆ ನಿದ್ದು ಬರಲ್ಲ. ಈಟತ್ನ ಮನಿಕೆಂಬದಷ್ಟೇ, ನಮಗೂ ಟೈಮ್ ಹೋಗುತ್ತೆ. ಸಾವ್ಕಾರ್ರೆ ಎಂದಾನ ಒಂದು ದಿವಸ ಕೋಳಿ ಸಾರು ಮಾಡ್ಕೊಂಬರಕ್ಕೆ ಹೇಳಬೇಕು ಸಾವ್ಕಾರ್ರೆ. ಹಾಂ ಅಲ್ವೇ? ಹೊಲ್ದಾಗೆ ಕೋಳಿ ಸಾರನ್ನ ಮುದ್ದೆ ಉಂಡ್ರೆ ಆಹಾ ಚಪ್ಪರ್ಸ್ಕೊಂಡು ಉಮ್ಮಂಗಾಗುತ್ತೆ. ಆಯಿತು ಉಂಬಾನ ಇರು, ಇವತ್ತು ಬತ್ತಾನಲ್ಲ ತಿಪ್ಪೆ. ನಾಳಿಕೋ ಯಾವಾಗ ನಾನು ಮಾಡಿಸ್ಕೊಂಬ ಅಂತ ಹೇಳೋಣ. ಕೋಳಿ ಸಾರು ಮಾಡಿಸ್ಕೊಂಡು ಬಿಸಿ ಬಿಸಿ ಮುದ್ದೆ ಅನ್ನ ಸಾರು ಎಲ್ಲ ತಗೊಂಬ ಅಂತಾನ. 3 ಹೊತ್ತೂ ಅದ್ರಾಗೆ ಉಂಡ್ಬಿಡ್ಬೋದು. ಹ್ಞೂ ಸಾವ್ಕಾರ್ರೆ, ನನಗೂ ಒಂಥರ ಭಯಲ್ಲನ ಸಪ್ಪಗದಂಗೆ ಆಗೈತೆ. ಕೋಳಿ ಸಾರು ಒಂದಿಟ್ಟು ಖಾರವಾಗಿ ಮಾಡ್ಕೊಂಬಂದ್ರೆ ಚೆನ್ನಾಗಿರುತ್ತೆ. ನಾನಿದ್ದಂಗೆ ಅದಕ್ಕೆ ಯಾಕಲ್ಲ ಚಿಂತೆ ಮಾಡ್ತೀರಾ? ಕೋಳಿ ಸಾರು ಏನು, ಕುರಿ ಸಾರು, ಮೀನು ಸಾರು ಎಲ್ಲ ಮಾಡಿಸ್ಕೊಂಬಂದು ಉಂಬಾನ ಬಿಡು. ಒಂದು ತಿಂಗಳೊಳಗೆ ನಮ್ಮ ಆಸೆ ಏನೇನೈತೆ ಅದನ್ನೆಲ್ಲ ಮಾಡಿಸ್ಕೊಂಡು ಉಂಬಾನ. ನಮ್ಗೇನು ಕಮ್ಮಿ ಆಗಿದೆ? ದೇವ್ರೇನು ಕಮ್ಮಿ ಕೊಟ್ಟೆವನ? ನಿಮ್ಮಿಬ್ರಿಗೂ ನಮ್ಮ ಮನೆಯಿಂದ ಮಾಡ್ಕೊಂಬರೋದ್ರಿಂದ ಏನು ನಮಗೇನು ನಷ್ಟ ಇಲ್ಲ. ಹಾಂ ನೀವಿಬ್ರು ಸಿಗಾಕೊಂಡಿದ್ದು ಒಂಥರ ನನ್ನಿಂದ ತಾನೇ. ಹಾಂ ನಿಮ್ಗೆ 1 ತಿಂಗಳು ಊಟ ನಾನೇ ಹಾಕ್ತೀನಿ ಬಿಡ್ರಿ. ನೀವೇನು ಚಿಂತೆ ಮಾಡಬೇಡ್ರಿ. ಏನೇನು ಬೇಕು ಹೇಳ್ರಿ. ಹಾಂ ಚಿಕನ್ನು, ಕೋಳಿ ಸಾರು, ಮೀನು ಸಾರು, ಕುರಿ ಸಾರು, ಹಂದಿ ಸಾರು ಎಲ್ಲ ಏನು ಬೇಕಾದನ್ನೆಲ್ಲ ಮಾಡಿಸ್ಕೊಂಡು ತಗೊಂಬಂದು ಉಮ್ತಾ ಇರೋದೇ ಅಷ್ಟೇನೆ. ಏನು ಯಾವಳೇನು ನಮ್ಗೇನು ಕೊಡಂಗೇನು ಇಲ್ಲ. ಅಲಸ್ಮಕ್ಕ ನಮಗೆ ಶಿಕ್ಷೆ ಕೊಡ್ಸಿರ್ಬೋದು, ಆದರೆ ಇಲ್ಲಿ ನಾವು ಹೆಂಗೆ ಶಿಕ್ಷೆ ಅನುಭವಿಸ್ತಾ ಇದೀವ ಅಥವಾ ಆರಾಮಾಗಿ ಮಜಾ ತಾಂಬ್ತಾ ಇದೀವಿ ಅಂತ ಅವಳಿಗೆ ಇನ್ನೂ ಗೊತ್ತಿಲ್ಲ. ಗೊತ್ತಾದರೆ ಹೊಟ್ಟೆ ಹೊರ್ಕೊಂಡು ಸಾಯ್ಬೇಕು ಅವಳು. ಹೌದು ಸಾವ್ಕಾರ್ರೆ, ನಾವಿಲ್ಲಿ ಆರಾಮಾಗಿದ್ದೀವಿ. ಯಾರೋ ಬರ್ತಾ ಇದ್ದಾರೆ. ತಿಪ್ಪೆ ಏನೋ ಬಂದೇನೋ ಸಾವ್ಕಾರ್ರೆ. ಹಾಂ ಯಾತ ಕೈಯಾಗ ಯಾತು ಹಿಡ್ಕೊಂಬತ್ತಿದಂಗೆ ಕಾಣಲ್ಲ. ಯಾತ ಒಂದು ಕವರ್ ಹಿಡ್ಕೊಂಬತ್ತಿರಂಗಿದ್ದಾನೆ. ಹಾಂ ಇದೇನು ಸಾವ್ಕಾರ್ರೆ? 10 ರೂಪಾಯಿ ಇರೋ, ನಿನ್ನ ಕಣ್ಣು ಕಾಣಿಸಲ್ಲ ಸರಿಯಾಗಿ. ಬಾರೋ ತಿಪ್ಪೆ ಜಲ್ದು ತಾಂಬ. ಏನ್ಲ ತಿಪ್ಪೆ ಯಾತಲ್ಲ ಇದು ಕವರ್ನಾಗ ಹಿಂಗೆ ಹಿಡ್ಕೊಂಬಂದಿದ್ಯಾ? ಹಾಂ ಎಲ್ಲೆಲ್ಲ ಬುತ್ತಿ ಹೊತ್ಕೊಂಬಂದಿಲ್ವೇನೋ? ಹಾಂ ಏನು ಅಡುಗೆ ಮಾಡ್ಕೊಳ್ಸಿದ್ಲ ಗುಲಾಬಿ? ಸಾವ್ಕಾರ್ರೆ, ಈ ಕವರ್ನಾಗಿರೋದು ಖಾರ ಬುರ್ಗು ಮಂಡಕ್ಕಿ. ತಗೊಳ್ರಿ ತಿನ್ರಿ. ಖಾರ ಮಂಡಕ್ಕಿ? ಖಾರ ಮಂಡಕ್ಕಿ ಯಾರು ತಿಂತಾರೆ ಇಟ್ಟತ್ನಾಗ ಉಂಬ ಟೈಮ್ನಾಗೆ? ಉಂಬಕ್ಕೆ ಬುತ್ತಿ ಹೊತ್ಕೊಂಬಾರ ಅಂತಂದ್ರೆ ಖಾರ ಮಂಡಕ್ಕಿ ಹೊತ್ಕೊಂಬಂದೇವನಿ. ಹೋಗು ಜಲ್ ತಾಂಬರಾಗು. ಅಥವಾ ಏನಾದ್ರು ಗುಲಾಬಿ ಹೊತ್ಕೊಂಬತ್ತಾ ಇದ್ದಾಳ ನೀನು ಹೆಂಡ್ತಿ? ಹಾಂ ಇಲ್ಲ ಸಾವ್ಕಾರ್ರೆ, ಇನ್ಮೇಲೆ ಊಟ ಗೀಟ ಎಲ್ಲನ ಮನೆಯಿಂದ ತರಂಗಿಲ್ಲ. ನೀವು ಇಲ್ಲೇ ಅಡುಗೆ ಮಾಡ್ಕೊಂಡು ನೀವೇ ಅಡುಗೆ ಮಾಡ್ಕೊಂಡು ನೀವೇ ಉಣ್ಬೇಕಂತೆ. ಮನೆಯಿಂದ ಊಟ ತರಂಗಿಲ್ಲ ಇನ್ಮೇಲೆ. ಹಾಂ ಏನಂದೆ? ಏನೋ ಹೇಳ್ತಾ ಇದೆಯಾ ತಿಪ್ಪೆ? ಸಾವ್ಕಾರ್ರೆ, ನಾನು ಹೇಳಿದ್ದು ನೀವು ಕೇಳಿಸ್ಕೊಂಡಿದ್ದು ಎರಡು ಒಂದೇನೆ. ಇನ್ಮೇಲೆ ನಿಮಗೆ ಇಲ್ಲಿಗೆ ಊಟ ತರೋಕ್ಕಾಗಲ್ಲ. ನೀವೇ ಅಡುಗೆ ಮಾಡ್ಕೊಂಡು ತಿನ್ನಬೇಕು. ಬೇಕು ಅಂದರೆ ರಾಗಿ ಹಿಟ್ಟು, ಅಕ್ಕಿ, ಆಮೇಲೆ ತರಕಾರಿ ಎಲ್ಲ ತಂದ್ಕೊಡ್ತೀನಿ. ಇಲ್ಲೇ ನೀವು ಗುಡ್ಲಾಗೆ ಮಾಡ್ಕೊಂಡು ತಿನ್ನಿರಿ, ಒಲೆ ಹಚ್ಕೊಂಡು ಬೇಯಿಸ್ಕೊಂಡು. ಇನ್ಮೇಲೆಲ್ಲನ ತರಕ್ಕೆ ಆಗಲ್ಲ, ತರಂಗಿಲ್ವಂತೆ. ಏನೆಲ್ಲ ಹೇಳ್ತಾ ಇದೆಯಾ ತಿಪ್ಪೆ? ಊಟ ತರಂಗಿಲ್ವಂತ? ಹಾಂ ಯಾರು ಹೇಳಿದ್ದು ಹಂಗಂತನ? ಊಟ ತಗೊಂಡೋಗಂಗಿಲ್ಲ ಅಂತನ? ಹಾಂ
ಹೌದು ಸಾವುಕಾರ್ರೆ, ನಿನ್ನೆ ಸಾಯಂಕಾಲ ಆಲೇನೆ ಆ ಲಸ್ಮಕ್ಕನ ಕಡೆಯವರು, ಆ ಲಸ್ಮಕ್ಕ ಬಾನು ಭಾಗ್ಯಮ್ಮ ಅವರೆಲ್ಲ ಸೇರ್ಕೊಂಡು ಅಮ್ಮವರು ಊಟ ತಗೊಂಬಂದ್ರಲ್ಲ, ಅದನ್ನೆಲ್ಲ ನೋಡ್ಬಿಟ್ಟು ಪಂಚಾಯತಿ ಮುಖ್ಯಸ್ಥರಿಗೆ ಹೇಳಿ ಊಟ ತಗೊಂಡೋಗಿ ಕೊಡ್ತಾ ಇದ್ದಾರೆ. ಅದಕ್ಕೆ ಊಟ ತಗೊಂಡೋಗಿ ಕೊಡಂಗಿಲ್ಲ, ಊರಿಂದ ಆಚೆ ಇಟ್ಟಿರೋರಿಗೆ ಅಲ್ಲೇ ಮಾಡ್ಕೊಂಡು ಉಂಬ ಕೇಳ್ರಿ ಅಂತನ ಪಂಚಾಯತಿಗೆ ಹಾಕಿದ್ರು. ಎಲ್ಲರನ್ನ ಕರೆದು ಎಲ್ಲ ಮನೆಯವ್ರನ್ನೂ ಯಾರು ಊಟ ತಗೊಂಡೋಗಿ ಕೊಡಂಗಿಲ್ಲ ಅವ್ರಿಗೆ ಶಿಕ್ಷೆ ಕೊಟ್ಟಿರೋದು, ನೀವು ಊಟ ತಗೊಂಡೋಗಿ ಕೊಟ್ಟರೆ ಶಿಕ್ಷೆ ಅನುಭವಿಸ್ದಂಗೆ ಆಗಲ್ಲ ಅಂತನ ಹೇಳ್ಯವ್ರೆ. ಇನ್ಮೇಲೆ ಏನಾನ ಊಟ ತಾಂಬರೋದೇನ ನೋಡಿದ್ರೆ ಇನ್ನೂ 1 ತಿಂಗಳು ಜಾಸ್ತಿ ಶಿಕ್ಷೆ ಕೊಡ್ತಾರಂತೆ ಊರಿಂದ ಆಚೆ ಇರೋಂಥ ಶಿಕ್ಷೆನ. ಅದಕ್ಕೆ ಎಲ್ರಿಗೂ ಎಚ್ಚರಿಕೆ ಕೊಟ್ಟವ್ರೆ. ಅದಕ್ಕೆ ನಾನು ಇನ್ನೇನು ಮಾಡೋದಂತಾನ ಖಾರ ಮಂಡಕ್ಕಿ ತಗೊಂಬಂದೆ, ಇವನಾದ್ರೂ ತಿಂತೀರ ಈಗ ಸದ್ಯಕ್ಕೆ ಅಂತಾನ. ಇದೇನು ಸಾವುಕಾರ್ರೆ ಹಿಂಗೆ ಮನೆಯಿಂದ ಊಟ ತರಲಿಲ್ಲ ಅಂದರೆ ನಾವಿಲ್ಲಿ ಹೆಂಗೆ ಮಾಡ್ಕೊಂಡು ತಿಂಬಕ್ಕಾಗುತ್ತೆ? ನಮಗೆ ಅಡುಗೆ ಮಾಡೋಕ್ಕೆ ಬರುತ್ತೆ. ಏನೆಲ್ಲ ತಿಪ್ಪಿ ಹಿಂಗೆ ಹೇಳ್ತಾ ಇದ್ಯಾ? ಆ ನಾಗಣ್ಣವ್ರಿಗೆ ಏನು ಬುದ್ಧಿಗಿದ್ದಿ ಆಯ್ತೋ ಇಲ್ವೋ? ಅಲಸ್ಮಕ್ಕ ಹೇಳ್ತಾಳೆ ಅಂತಾನ ಎಲ್ಲ ನಾನು ಕೇಳೋಕ್ಕಾಗುತ್ತಾ? ಹಿಂದೆ ಏನೋ ಮನೆ ಊರಿಂದ ಆಚೆ ಇಟ್ಟಾಗ ಯಾರು ಊಟ ಕೊಡಂಗಿಲ್ಲ ಅಂತನ ಪಂಚಾಯತಿ ತೀರ್ಮಾನ ಮಾಡಿದ್ರಂತಲ್ಲ ಹಿಂದೆ ಯಾವಾಗ್ಲೂ. ಇವಾಗ ನಾವು ಕಂಡಂಗೆ ಯಾರಿಗೂ ಅಂತ ಶಿಕ್ಷೆ ಕೊಟ್ಟಿರಲಿಲ್ಲ. ಈಗ ನಿಮಗೇನೆ ಮೊದಲು ಶಿಕ್ಷೆ ಕೊಡ್ತಾ ಇರೋದು ಊರಿಂದ ಆಚೆ ಇರೋಂಥದ್ದ. ಈಗ ಅದಕ್ಕೆ ಊಟ ತಗೊಂಡೋಗಿ ಕೊಡಂಗಿಲ್ಲ ಅಂತನ ಹೇಳವ್ರೆ. ಅದನ್ನು ಮೀರಿದ್ರೆ ಶಿಕ್ಷೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳವ್ರೆ. ಅದಕ್ಕೆ ಅಮ್ಮವ್ರು ಇನ್ನೇನು ಮಾಡೋದು ಅಂತನ ಎಲ್ಲನ ಹಸಿಟ್ಟು ಅಕ್ಕಿ ಆಮೇಲೆ ಯಾತ್ಯತ್ ಬೇಕಾದ ಬೇಳೆಕಾಳು ಎಲ್ಲನ ಚೀಲ ಕಟ್ಟಿಕ್ತೀನಿ, ಆಮೇಲೆ ತಗೊಂಡೋಗುವಂತೆ. ಈಗ ಸದ್ಯಕ್ಕೆ ಖಾರ ಮಂಡಕ್ಕಿ ತಗೊಂಡೋಗಿ ಯಾತನ ತಿಂದು ನೀರು ಕುಡಿಲಿ ಹಂಗೆ, ಆಮೇಲೆ ತಗೊಂಡೋಗಿ ಕೊಡಿವಂತೆ ಇದನ್ನು ಚೀಲ ಹೊತ್ಕೊಂಡೋಗಿವಂತೆ ಅಂತ ಹೇಳಿದ್ರು. ಅದಕ್ಕೆ ಇವನೇ ತಂದೆ ಖಾರ ಮಂಡಕ್ಕಿನ. ತಾಳ್ರಿ, ಸದ್ಯಕ್ಕೆ ಇವಾಗ ನಿಮ್ಗೆ ಇರೋದು ಇದೊಂದೇ ದಾರಿ. ಅಯ್ಯೋ 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 ಅಯ್ಯೋ, ಇದಕ್ಕೂ ಕಲ್ಲು ಹಾಕ್ಬಿಟ್ಲಾ ಲಕ್ಷ್ಮಿ? ನಮ್ಮನೇನು ಸಾಯಿಸ್ಬೇಕು ಅಂತ ಮಾಡ್ಯವಳೇನು ತಿಪ್ಪೆ? ಇದಕ್ಕೆ ಒಪ್ಕೋಬಾರ್ದು, ನೀನು ಒಪ್ಕೋಬಾರ್ದಾಗಿತ್ತು. ಎಲ್ಲಿ ಆ ಕಾಳಿ ಏನಂದ್ಲು? ಕಾಳಿನ ಕರ್ತಿರ್ಲಿಲ್ವಾ ಪಂಚಾಯತಿಗೆ? ಇಲ್ಲ ಒಪ್ಕೊಂಬಕ್ಕಾಗಲ್ಲ, ಏನು ಅವ್ರು ಉಪವಾಸ ಇದ್ದು ಸಾಯ್ಬೇಕಂತನ ಕೇಳಬೇಕಾಗಿತ್ತು ನೀನು, ನನ್ನ ಹೆಂಡತಿ ಎಲ್ಲರೂ ಸೇರ್ಕೊಂಡು. ಅಯ್ಯೋ, ಅಮ್ಮವ್ರನ್ನೂ ಕರೆದಿದ್ರು, ಎಲ್ಲರನ್ನೂ ಕರೆದಿದ್ರು. ಆದರೆ ಅಲ್ಲಿ ಕೇಳಬೇಕಲ್ಲ, ನಮ್ಮ ಮಾತು ಏನು ನಡೆಯುತ್ತೆ ಹೇಳು? ಅವಳು ಗೆದ್ದಿದ್ದಾಳೆ, ಮೆಂಬರ್ ಆಗ್ಯಾಳ ಲಸ್ಮಕ್ಕ. ನೀವು ತಪ್ಪು ಮಾಡಿ ಸಿಗಾಕೊಂಡಿದ್ರ ಅಂದಮೇಲೆ ತಪ್ಪು ಮಾಡಿರೋದು ಏನು ನಡೆಯಲ್ಲ ಸಾವುಕಾರ್ರೆ. ನಾನು ಮಾತಾಡಿದೆ, ಏನು ಊಟ ತಗೊಂಡೋಗಿ ಕೊಡ್ತಿದ್ರೆ ಅವ್ರಿಗೇನು ಮಾಡ್ಕೊಂಬಕ್ಕೆ ಬರ್ತಾವ್ರೆ? ಹೆಂಗುಸ್ರ 3 ಜನ ಗಂಡಸ್ರು, ಯಾರಿಗೂ ಒಂದು ಅನ್ನ ಮಾಡೋಕ್ಕೂ ಬರಲ್ಲ ಅಂದಮೇಲೆ ಅಡುಗೆ ಹೆಂಗೆ ಮಾಡ್ತಾರೆ ಅಂತ ಅಂದಿದ್ದಕ್ಕೆ ಈಗ ಇದು ಕೊಟ್ಟಿರೋದು ಶಿಕ್ಷೆ. ಅದಕ್ಕೆ ಅವರೇ ಮಾಡ್ಕೋಬೇಕು, ಮಾಡ್ಕೊಂಬಿದ್ರೆ ಹಂಗೆ ಇರಕ್ಕೆ ಹೇಳು ಅಂತನ ಹೇಳ್ತಾರಲ್ಲ ಅವರು. ಏನು ಮಾಡೋಕ್ಕಾಗಲ್ಲ ಸಾವುಕಾರ್ರೆ. ಈಗ ನೀವೇ ಅಡುಗೆ ಮಾಡ್ಕೋಬೇಕು, ನೀವು 3 ಜನ ಸೇರ್ಕೊಂಡು ಏನಾನ ಸಾರ್ಗೀರು ಮಾಡ್ಕೊಂಡು ಎಂಥದನ್ನ ಬೆಳಕಾಳು, ಎತ್ತನ ಬದನೆಕಾಯಿ ಟಮಾಟೆ ಹಣ್ಣು ಹಸ್ರಗಾಯಿ ಎತ್ತನ ಬೇಯಿಸ್ಕೊಂಡು ಮಸ್ತು ಒಗ್ಗರಣೆಗೆ ಹಾಕೊಂಡು ಸಾರು ಮಾಡ್ಕೊಳ್ರಿ. ಒಂದಿಟ ಅಕ್ಕಿ ಇಕ್ಕೊಂಡು ಅನ್ನ ಮಾಡ್ಕೊಂಡು ಮುದ್ದೆ ಮಾಡಂಗಿದ್ರೆ ಮಾಡ್ರಿ, ಇಲ್ಲ ಅನ್ನನೇ ಉಣ್ರಿ ಅಷ್ಟೇನೆ. ಒಂದಿಟ್ಟು ಅನ್ನನೇ ಸ್ಯಾನೆ ಒಟ್ಟು ಮಾಡ್ಕೊಂಡು ಮುದ್ದೆ ಒಟ್ಟು ಕಟ್ಟಕ್ಕೆ ಬರಲ್ಲ, ಏನಿಲ್ಲ ನಿಮಗೆ. ಅಲ್ಲ ಏನು ಸಾವುಕಾರ್ರೆ, ಏನು ಅವಳೇನೆ ಈ ಊರಿಗೆ ದೊಡ್ಡ ಸಾವುಕಾತಿ ಆಡ್ದಂಗೆ ಆಡ್ತಾ ಇದ್ದಾಳಲ್ಲ ಲಸ್ಮಕ್ಕ. ಅವಳು ಮಾತು ಕಟ್ಕೊಂಡು ಈ ನಾಗಣ್ಣವ್ರಿಗೆ ಏನು ಬುದ್ಧಿಗಿದ್ದಿ ಆಯ್ತೋ ಇಲ್ವೋ? ನಾವೇನು ಉಪವಾಸ ಇದ್ದು ಸಾಯ್ಬೇಕಂತ ಇಲ್ಲಿ? ಅದೆಲ್ಲ ಬೇಕಾಗಿಲ್ಲ. ಆ ನಾಗಣ್ಣವ್ರನ್ನ ಇಲ್ಲಿ ಕರ್ಕೊಂಬ, ಇಲ್ಲ ನಾವೇನೆ ಅವ್ರ ಮನೆ ತಕ ಹೋಗ್ತೀವಿ. ಊಟ ಕೊಡಬೇಡ್ರಿ ಅಂತನ ಯಾವ ಇದ್ರಾಗೈತೆ ಕಾನೂನು ಐತೆ ಇಲ್ಲಿ? ಹಿಂದೆ ಯಾರು ಶಿಕ್ಷೆ ಕೊಟ್ಟಿದ್ರೋ ಬಿಟ್ಟಿದ್ರೋ ಗೊತ್ತಿಲ್ಲ. ಈಗ ಊರಿಂದ ಆಚೆ ಅಟ್ಟಿರೋದು ಅಷ್ಟೇನೆ. ಅವತ್ತೇನು ಹೇಳ್ದೋ ಅದಕ್ಕೆ ತೀರ್ಮಾನಕ್ಕೆ ಬದ್ಧವಾಗಿರ್ಬೇಕು. ಈಗ ಇನ್ನೊಂದು ಕಾನೂನು ಮಾಡಂಗೆ ಇಲ್ಲ, ಅವಕಾಶ ಇಲ್ಲ ಅಂತನ ಹೇಳ್ಬೇಕಾಗಿತ್ತು. ಅವತ್ತೇನು ಹೇಳಿದ್ರ ಊಟ ಕೊಡಂಗಿಲ್ಲ, ಅವರೇ ಊಟ ಅಡುಗೆ ಮಾಡ್ಕೊಂಡು ಉಣ್ಬೇಕು ಅಂತ ಏನಾದ್ರು ಅವತ್ತು ಹೇಳಿಲ್ಲ. ಮತ್ತೆ ಯಾಕೆ ಇವತ್ತು ಇಂಥ ಕಾನೂನು? ಏನು ಒಂದು ದಿಸಕ್ಕೆ ಒಂದೊಂದು ಕಾನೂನು ಮಾಡ್ತಾರಂತ? ಆ ಲಸ್ಮಕ್ಕಿಗೆ ಏನು ಮಾಡಕ್ಕೆ ಕೆಲಸ ಇಲ್ವಂತ? ಅಯ್ಯಮ್ ಗೆದ್ದಿರೋದಕ್ಕೆ ಅವಳ ಮಾತೆಲ್ಲ ಕೇಳಬೇಕೇನು? ಅವಳೇನಿದ್ರು ಪಂಚಾಯತಿಗೆ ಗ್ರಾಮ ಪಂಚಾಯತಿಗೆ ಮೆಂಬರ್ ಆಗಿರೋದು. ಅದು ಬಿಟ್ಬಿಟ್ಟು ಈ ಥರ ಪಂಚಾಯತಿ ಕಟ್ಟೆಗೆ ಏನೊಂದು ತೀರ್ಮಾನ ಆದರೆ ಅದನ್ನ ಬದಲಾಯಿಸೋಕ್ಕೆ ಅಯ್ಯಮ್ಮಗೆ ಏನು ಅಧಿಕಾರ ಇಲ್ಲ. ಅಷ್ಟೇನೆ. ಅದೇ ಅಪ್ಪ, ಆ ಮುಂದೆ ಏನಿದ್ರು ಗ್ರಾಮ ಪಂಚಾಯತಿ ಕೆಲಸ ಅದು ಮಾಡ್ಕೊಂಡಿರ್ಬೇಕು. ಇಲ್ಲಿ ಪಂಚಾಯತಿ ಕಟ್ಟೆಗೆ ಶಿಕ್ಷೆ ಕೊಟ್ಟಿರೋದ್ರ ಬಗ್ಗೆ, ಅವರು ಉಂಬದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಎಲ್ಲ ನಾಯಮ್ಮಗೆ ಏನಾಗಬೇಕು? ಮುಚ್ಕೊಂಡಿರ್ಬೇಕು. ಏನು ಸಾವುಕಾರ್ರೆ ನೀವು ಹಿಂಗೆಲ್ಲ ಇದನ್ನು ಈ ಥರ ಆಗ್ಬೇಕಾ ನಮಗೆ? ಅಯ್ಯೋ, ನಾವು ಹೆಂಗೋ ನೆಮ್ಮದಿಯಾಗಿ ಉಣ್ಕೊಂಡು ಮನೆಯಿಂದ ಊಟ ತರಿಸ್ಕೊಂಡು ಕೋಳಿ ಸಾರು, ಕುರಿ ಸಾರು, ಮೀನು ಸಾರು ಎಲ್ಲದ್ರಾಗೂ ಉಣ್ಕೊಂಡು ಆರಾಮಾಗಿರೋಣ ಅಂತ ನಾವು ಈಗ ತಾನೇ ಮಾತಾಡ್ಕೊಂಡ್ವಿ, ಎಳ್ನೀರು ಕುಡಿತಾನ. ಈಗ ನೋಡಿರಿ ಈ ತಿಪ್ಪೆ ನೋಡಿರಿ ಹಿಂಗೆ ಹೇಳ್ತಾ ಇದ್ದೇನೆ. ಏನು ಸಾವುಕಾರ್ರೆ, ಅಯ್ಯೋ ಈಗಂತೂ ನಮ್ಮ ಕೈಲೇ ಇರೋಕ್ಕಾಗಲ್ಲ 1 ತಿಂಗಳು. ಅಯ್ಯೋ, ನಾವು ಇರ್ತೀವೋ ಇಲ್ವೋ ಗೊತ್ತಿಲ್ಲ, 1 ತಿಂಗಳು ತನಕ ನಾವು ಊಟ ಇಲ್ದಲೇನೆ ನಮ್ಗೆ ಅಡುಗೆ ಮಾಡ್ಕೊಂಬಕ್ಕೆ ಬರುತ್ತಾ? ಏನೋ ಅನ್ನ ಮಾಡ್ಕೋಬೋದು, ಒಂದಿಟ್ಟು ಸಾರು ಹೆಂಗೆ ಮಾಡೋಕ್ಕಾಗುತ್ತೆ? ಅದು ಅಲ್ಲದೆ ಒಲೆ ಊದ್ಕೊಂಡು ಗಾಳಿಗೂ ಅದಕ್ಕೂ ಅಡುಗೆ ಮಾಡಿ ತಿನ್ನೋವಷ್ಟರಲ್ಲಿ ಅಷ್ಟೇ ನಾವೇ ಸಮಾಧಿ ಆಗಿರ್ತೀವಿ ಸಾವುಕಾರ್ರೆ. ಅಯ್ಯೋ, ಇದೊಳ್ಳೆ ಪಜಿತಿಗೆ ಬಂತಲ್ಲ ಸಾವುಕಾರ್ರೆ ನಮಗೆ. ಏನು ಮಾಡ್ಲಾದ್ಲ ಹನುಮಂತ, ನಾವು ಇವಾಗ ಊರ ಕಾಲಿಕ್ಕಂಗಿಲ್ವಲ್ಲ. ಅವ್ರು ಏನು ಹೇಳ್ತಾರೋ ಅದನ್ನು ಕೇಳಬೇಕು. ಕೇಳ್ದಿದ್ರೆ ಇನ್ನೂ 1 ತಿಂಗಳು ಜಾಸ್ತಿ ಇಲ್ಲೇ ಇರಬೇಕಾಗುತ್ತೆ. ಆಮೇಲೆ ಹೋಗ್ಲಿ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ? ಶಿಕ್ಷೆ ಅಲ್ವಾ, ಶಿಕ್ಷೆ ಥರ ಅನುಭವಿಸೋಣ. ಅಯ್ಯೋ, ನಾನು ಮೊದಲಿಗೆ ಊಟ ಹೆಂಗೋ ಮನೆಯಿಂದ ತತ್ತಾರೆ ಬಿಡಪ್ಪ ಅಂತ ಆರಾಮಾಗಿದ್ದೆ. ಈಗ ಒಳ್ಳೆ ಬಂತಲ್ಲಪ್ಪ ಪೀಕ್ಲಾಟಕ್ಕೆ. ಸಾವುಕಾರ್ರೆ, ನಾನು ಹೋಗಿ ಎಲ್ಲ ಅಕ್ಕಿ ಬೇಳೆಕಾಳು ರಾಗಿ ಹಿಟ್ಟು ಎಲ್ಲನ ತಾಂಬಂದು ಕೊಡ್ತೀನಿ. ನೀವು ಹಂಗೆ ಒಲೆ ಗುಂಡು ಎಲ್ಲನ ಗುಡ್ಲೊತ್ತಾಗೆ ಒಲೆ ಗುಂಡೆಲ್ಲ ಇಟ್ಕೊಂಡು ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ಕೊಳ್ರಿ. ತಾಂಬತ್ತೀನಿ ತಾಳ್ರಿ. ಹಂಗೆ ಖಾರ ಮಂಡಕ್ಕಿ ತಿಂದು ನೀರು ಕುಡೀರಿ.
ತತ್ತ ಇನ್ನೇನು ಮಾಡೋಕ್ಕಾಗುತ್ತೆ ಅವನ ತಿಂಬಾನ ಕೂಕೊಂಡು. ಅಡ್ರಿ ಸಾವ್ಕಾರ್ರೆ, ಅಯ್ಯೋ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಹೊಟ್ಟೆಗೆ ಸಂಕಟ ಆದಂಗೆ ಆಗುತ್ತೆ. ಸರಿ ಸಾವ್ಕಾರ್ರೆ, ತಾಂಬತ್ತೀನಿ. ನೀವು ಹಂಗೆ ಹೊಲನೆಲ್ಲ ರೆಡಿ ಮಾಡ್ಕೊಂಡು ಸೌದಿ ಪೌದಿ ಎಲ್ಲ ಒಂದು ಸಿಕ್ಕೇಳ್ರಿ. ಹಾಂ ಸರಿ ಆಯ್ತು, ಹೋಗ್ಲಾ ತಿಪ್ಪೆ, ಹೋಗಿ ಜಲ್ ತಾಂಬರಗು. ಸರಿ ಇನ್ನೇನು ಮಾಡೋಕ್ಕಾಗಲ್ಲ, ಖಾರ ಮಾಡಿ ತಿಮ್ಮನ ಕೂಕೊಂಡ್ರಪ್ಪ ಇಲ್ಲೇ ತಿಂದು ಹೋಗಿ ಸೌದೆ ಪದೇ ಹೊಂದಿಸ್ಕೊಂಡು ಒಲೆ ಗುಂಡಿಕೊಂಡು ಅಡುಗೆ ಮಾಡೋಕೆ ರೆಡಿ ಮಾಡ್ಕೆಮನ. ತಿಪ್ಪೆ ಹಂಗೆ ತಾಂಬತ್ತಾನೆ, ಅಕ್ಕಿ ಬೆಳಕಾಳು ರಾಗಿ ಹಿಟ್ಟು ಎಲ್ಲನ ಪಾತ್ರೆ ಗೀತ್ರೆ ತಾಂಬ ಅಂತ ಹೇಳ್ಬೇಕಾಯ್ತು. ಲೇ ತಿಪ್ಪೆ, ಹಂಗೆ ಅಡುಗೆ ಮಾಡೋಕೆ ಪಾತ್ರೆಗಳ್ನ ತಾಂಬಾರು, ಹಂಗೆ ಬಂದ್ಗಿಂದೀಯಾ ತಿರ್ಗಿ ಆಮೇಲೆ ಹತ್ಕೊಂಡ್ ಸರಿ ಹೋಗಿಯಾ. ಹ್ಞೂ ಸರಿ ಸಾವ್ಕಾರ್ರೆ, ತತ್ತೀನಿ ಹೇಳ್ರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.